ನನಗೆ ಅದರಲ್ಲೂ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆ 5:15ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ಎದ್ದೆ, 5 ಗಂಟೆಗೆ ಎದ್ದೆ. ಎಲ್ಲ ರೆಡಿ ಮಾಡಿದೆ. ಏನು ಎಲ್ಲ ರೆಡಿ ಮಾಡಿದೆ ಅಂದರೆ ನಾನು ಇಡ್ಲಿ ಮಾಡ್ತಾಯಿದ್ದೀನಿ, ರವೆ ಇಡ್ಲಿ ಮಕ್ಕಳಿಗೆ. ಉದ್ದಿನಬೇಳೆ ರಾತ್ರಿ ನೆನೆಸಿಕೊಂಡಿದ್ದೆ, ಆಮೇಲೆ ರವೆ ನೆನೆಸಿಕೊಂಡಿದ್ದೆ. ಮಾಮೂಲಿ ಸಣ್ಣ ರವೆನೇ, ಅಕ್ಕಿ ರವೆನೂ ಬರುತ್ತೆ, ಅದು ತಗೊಬಂದು ನೆನೆಸಿಕ್ಕೋಬೋದು. ನಾನು ಮಾಮೂಲಿ ರವೆನೇ ನೆನೆಸಿಕೊಂಡಿದ್ದೆ. ಅದ್ರ ನೆನೆಸಿಕೊಂಡು ಮತ್ತು ಉದ್ದಿನಬೇಳೆ ರಾತ್ರಿ ನೆನೆಸಿಕೊಂಡಿದ್ದೆ. ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಉದ್ದಿನಬೇಳೆ ಎದ್ದು ನಾನು ರುಬ್ಬಿ ಇಟ್ಕೊಂಡೆ. ನೋಡಿ, ಉಬ್ಬಿ ತುಂಬ ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಿಕೊಂಡೆ ರವೆ ಮತ್ತು ಉದ್ದಿನಬೇಳೆ ನೆನೆಸಿಕೊಂಡಿದ್ದು. ನೋಡಿ, ಉಬ್ಬಿ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಇಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನನಗೆ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಟೀ ರೆಡಿ ಆಯಿತು ಆಲ್ರೆಡಿ. ಟೀ ಕುಡಿದ್ಬಿಟ್ಟು ರೆಡಿ ಮಾಡಬೇಕು. ನೋಡಿ, ಎಲ್ಲ ಕೆಲಸ ಆಯಿತು ಇವತ್ತು. ಪಾತ್ರೆ ರಾತ್ರಿನೇ ತೊಳೆದಿಕ್ಕೊಂಬಿಟ್ಟಿದ್ದೆ. ಊಟ ಆಗಿದ ತಕ್ಷಣ ರಾತ್ರಿ ಪಾತ್ರೆ ತೊಳೆದಿಕ್ಕೊಂಡೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಮಿಷಿನ್ಗೆ ಬಟ್ಟೆ ಹಾಕಿದೆ. ಇನ್ನೇನು ಬಟ್ಟೆ 24 ಮಿನಿಟ್ಸ್ ಇದೆ. 24 ಮಿನಿಟ್ಸ್ ಅಂದರೆ ಅದು ಸ್ಪಿನ್ ತಗೊತಾ ಇದೆ. ಇನ್ನು 20 ಮಿನಿಟ್ಸು ಮಿಷಿನ್ನು ಬಟ್ಟೆ ಆಗುತ್ತೆ. ಟೀ ಕುಡ್ದಿದ ತಕ್ಷಣ ಮಿಷಿನ್ ಬಟ್ಟೆ ಆಗುತ್ತೆ. ಮಿಷಿನ್ ಬಟ್ಟೆ ಒಣಗಾಕ್ಬಿಟ್ಟು ರವೆ ಇಡ್ಲಿಗೆ ಚಟ್ನಿ ಮಾಡಬೇಕಷ್ಟೇ. ಮಧ್ಯಾಹ್ನ ಏನನ್ನ ಅಡುಗೆ ಮಾಡ್ಕೊಳೋಣ. ಇವಾಗ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋದು. ಟೀ ಕುಡಿದ್ರೆ ಬಟ್ಟೆ ಒಣಗಾಕ್ಬಿಟ್ರೆ 2 ಕೆಲಸ ಮುಗಿಯುತ್ತೆ. ನೋಡಿ, ಯಾಕೋ ತುಂಬ ಟಯರ್ಡ್ ಆಗ್ತಾಯಿದೆ, ಅದಕ್ಕೆ ಬ್ರೆಡ್ ಇಟ್ಟು ಅಂತ ಟೀನಲ್ಲಿ ಹತ್ಕೊಂಡು ತಿಂತಾಯಿದ್ದೀನಿ. ನೋಡಿ, ಇನ್ನು ಬೆಳಕು ಕೂಡ ಆಗಿಲ್ಲ, ಕತ್ಲಿದೆ. ನಾನು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಮಲ್ಲಿಗೆ ಗಿಡ ಇಕ್ಕಿದೆ. ಮಲ್ಲಿಗೆ ಗಿಡ ಮತ್ತು ಎಲೆದೆಲೆ ಗೊತ್ತಲ್ಲ ಎಲ್ಲರಿಗೂ. ನೀರು ಹಾಕ್ತಾಯಿದ್ದೀನಿ. ನೋಡಿ, ಇನ್ನು ಕತ್ಲೆ ಇದೆ, ಬೆಳಕಾಗಿಲ್ಲ. ನೋಡಿ, ಚಟ್ನಿ ಮಾಡ್ಕೊಳಕ್ಕೆ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಈ ಚಟ್ನಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇಡ್ಲಿಗೆ, ದೋಸೆಗೆ, ಎಲ್ಲದಕ್ಕೂ. ನೋಡಿ, ಚಟ್ನಿಗೆ ನಾನೇನು ಹಾಕ್ತಾಯಿಲ್ಲ. ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ. ಕಡಲೆ ಬೀಜ ಹುರ್ಕೊಂಡೆ. ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಅಷ್ಟೇ. ಚಟ್ನಿ ರೆಡಿ ಆಯಿತು. ಇಡ್ಲಿಗೆ ಇಕ್ಕೊತಾ ಇದ್ದೀನಿ. ಇಡ್ಲಿಗೆ ಇಕ್ಬಿಟ್ಟು ಮಕ್ಕಳನ್ನ ಎಬ್ಬಿಸ್ಬೇಕು. ನೋಡಿ, ಚಟ್ನಿ ರೆಡಿ ಆಯಿತು. ಬಾಕ್ಸ್ಗೆ ಹಾಕಿದೆ. ನೋಡಿ, ಟಿಫನ್ ಬಾಕ್ಸ್ಗೆ ಇಡ್ಲಿ ರೆಡಿ ಆಯಿತು, ಹಾಕಿದ್ದೀನಿ. ಇನ್ನು ಚಿಕ್ಕವಳನ್ನ ರೆಡಿ ಮಾಡಬೇಕು. ಮಿಷಿನ್ ಬಟ್ಟೆ ಆಯಿತು. ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಬಟ್ಟೆ ಒಣಗಾಕಬೇಕು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ನೋಡಿ, ಬಟ್ಟೆ ಎಲ್ಲ ನಾನು ಒಣಗಾಕಿದೆ. ಬಟ್ಟೆ ಒಣಗಾಕಿದ್ದೆಲ್ಲ ಆಯಿತು. ಇವತ್ತು ಸ್ವಲ್ಪ
ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಇದೆ ನೋಡಿ. ಈ ಕಬೋರ್ಡಲ್ಲಿ ಎಲ್ಲ ಡಬ್ಬಗಳೆಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಕೋಬೇಕು. ಡಬ್ಬ ಎಲ್ಲ ಖಾಲಿ ಆಗಿರೋ ಡಬ್ಬ ಎಲ್ಲ ಒರೆಸಿ ತೊಳೆದು ಕ್ಲೀನ್ ಮಾಡಿ ಮತ್ತೆ ರೇಷನ್ ಎಲ್ಲ ತುಂಬಿಕ್ಬೇಕು ನೋಡಿ. ಇದೀ ಸ್ವಲ್ಪ ಕವರ್ಗಳೆಲ್ಲ ಹಂಗೆ ಇಕ್ಕಿಟ್ಟಿರ್ತೀನಿ. ಆ ಕವರ್ಗಳೆಲ್ಲ ನೀಟಾಗಿ ಇಕ್ಕಿ ಸ್ವಲ್ಪ ಅಡುಗೆ ಮನೆ ಇವತ್ತು ಕ್ಲೀನಿಂಗ್ ಮಾಡ್ಕೋಬೇಕು. ನಾನು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಮನೆಯಲ್ಲಿ ಎಲ್ಲ ಕೆಲಸ ಆಯಿತು. ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು ನೋಡಿ. ತರಕಾರಿ ತಗೊಬಂದೆ ಎಲ್ಲ ನೋಡಿ. ಸ್ವಲ್ಪ ಹಣ್ಣು ತಗೊಬಂದೆ, ಬೀನ್ಸು, ಕ್ಯಾರೆಟು, ಬಟಾಣಿ. ಸ್ವಲ್ಪ ಪಲಾವ್ ಮಾಡಬೇಕು ನೋಡಿ. ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಮೊಸರು. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಕ್ಕಳು ಬರೋಷ್ಟೊತ್ತಿಗೆ ಪಲಾವ್ ರೆಡಿ ಮಾಡಬೇಕು. ಪಲಾವ್ಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಎಲ್ಲ ಒಗ್ಗರಣೆ ಮಾಡ್ಕೋಬೇಕು ನೋಡಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ನಾನು ಒಂದೇ ಸರಿ ಮಸಾಲ ರುಬ್ಕೊತೀನಿ ನೋಡಿ. ಜಾರ್ಗೆ ಹಾಕ್ಕೊಂಡು ಆಮೇಲೆ ಒಗ್ಗರಣೆಗೆ ಏನೂ ಇಲ್ಲ, ನಾನು ಟೊಮಟ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ಅಷ್ಟೇ. ಆಮೇಲೆ ನೋಡಿ ಮಸಾಲ, ಮೊಗ್ಗು, ಎಲೆ ಎಲ್ಲ ಇದನ್ನು ಒಗ್ಗರಣೆ ಮಾಡ್ಕೊತೀನಿ. ಮಕ್ಕಳು ಬರೋ ಅಷ್ಟೊತ್ತಿಗೆ ಪಲಾವು ರೆಡಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಪಲಾವ್ ಇವತ್ತು ನೋಡಿ. ಪಲಾವ್ ಎಲ್ಲ ರೆಡಿ ಆಯಿತು. ಮಕ್ಕಳು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗೀತು ನೋಡಿ. ಪಲಾವು ಮೊಸರು ಬಜ್ಜಿ ಎಲ್ಲ ರೆಡಿ ಆಯಿತು. ಬಟ್ಟೆ ಮತ್ತು ಒಣಗಿಸಿದ್ನೆಲ್ಲ ಬೆಳಗ್ಗೆ ಅಡುಗೆ ಎಲ್ಲ ರೆಡಿ ಆಯಿತು. ಪಲಾವ್ ಮಾಡಿದ್ದು ನೋಡಿ. ಬಟ್ಟೆ ತಗೊಬಂದು ಹಾಕಿದ್ದೀನಿ. ಬೆಳಗ್ಗೆ ಒಣಗಿಸಿದ್ದೀನಲ್ಲ ಇವಾಗ ಬಿಸಿಲು ಬೇಗ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಬಟ್ಟೆ ಬೇಗನೆ ಒಣಗೋಯ್ತು ನೋಡಿ. ಬೆಳಗ್ಗೆ ಒಗೆದಿದ್ದು ಒಣಗಾಕಿದ್ದು. ಮಕ್ಕಳು ಬರೋ ಅಷ್ಟೊತ್ತಿಗೆ ಮಡಚಿಕ್ಬಿಟ್ರೆ ಮಕ್ಕಳ ಜೊತೆ ಊಟ ಮಾಡ್ಬೋದು. ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್. ಒಂದು ಲೈಕ್ ಮಾಡಿ. ಕಮೆಂಟ್ ಹಾಕಿರ್ತೀರ, ಎಲ್ಲರೂ ಲೈಕ್ ಮಾಡಲ್ಲ. ಲೈಕ್ ಮಾಡೋದು ಮರಿಬೇಡಿ. ಇವತ್ತಿನ ವಿಡಿಯೋ ಹೇಗಿತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.